ಎಲ್ರಿಗೂ ನಮಸ್ಕಾರ. ಜೆಶಿ ಕುಕಿಂಗ್ಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಸಿಂಪಲ್ಲಾಗಿ ಹೆಸರುಕಾಳು ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹೇಳಿರೋ ರೀತಿಯೇ ಮಾಡಿಕೊಂಡ್ರೆ ನಿಮಗೆ ತುಂಬ ಟೇಸ್ಟಾಗಿ ಬರುತ್ತೆ. ಇಲ್ಲಿ ನಾನು 1 ಕಪ್ಪಷ್ಟು ಹೆಸರುಕಾಳನ್ನ ಬಳಸ್ತಾ ಇದ್ದೀನಿ. ಈ ಹೆಸರುಕಾಳನ್ನ ನಾನು 2 ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ನೀವು ಹಾಗೆ ಬೇಕಾದರೂ ಸೇರಿಸ್ಕೋಬೋದು. ನೆನೆಸಿಟ್ಕೊಂಡ್ರೆ ಬೇಗ ಹೆಸರುಕಾಳು ಬೇಯುತ್ತೆ. ಇಲ್ಲ ನೀವು ಹಾಗೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ. ಈಗ ಇದು 1 ಕಪ್ಪಿಗೆ 2 ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಜಿಲ್ ಆದರೆ ಕರೆಕ್ಟಾಗಿ ಬೇಯುತ್ತೆ. ಇಲ್ಲ ನಿಮಗೆ ಒಂದೇ ವಿಜಿಲ್ ಸಾಕು ಅಂದರೆ 1 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ಸ್ಟವ್ನ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ವಿಜಿಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ. 2 ವಿಜಿಲ್ ಬಂದಿದೆ. ಈಗ ಸ್ವಲ್ಪ ಕುಕ್ಕರ್ ತಂಪಾಗೋಕ್ಕೆ ಬಿಟ್ಟು ಇದಕ್ಕೆ ಬೇಕಾಗಿರೋ ಮಸಾಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಹೆಚ್ಚಿಗೆ ಮಸಾಲೆ ಏನು ಬಳಸ್ತಾ ಇಲ್ಲ. ಸ್ವಲ್ಪ ಒಣಕೊಬ್ಬರಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ನಾವು ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಕುಕ್ಕರ್ ಸ್ವಲ್ಪ ತಂಪಾಗಿದೆ. ಲಿಡ್ ಓಪನ್ ಮಾಡಿ ನೋಡೋಣ. ಈ ಥರ ಬೆಂದಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಯಿಸೋಕೆ ಹೋದರೆ ನುಣ್ಣಕ್ಕಾಗ್ಬಿಡುತ್ತೆ, ಗಂಜಿ ಥರ ಬೇಡ. 2 ವಿಜಿಲ್ ಆದರೆ ಕರೆಕ್ಟಾಗಿ ನೋಡಿ ಈ ಥರ ಬೆಂದಿರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈ ಒಗ್ಗರಣೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಬಳಸ್ತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲದಿರೋರು ಎಣ್ಣೆ ಬಳಸ್ಕೋಬೋದು. ಹಾಗೆ 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿನ ಸಣ್ಣಕ್ಕೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗೋ ತನಕ. ಈಗ ಇದಕ್ಕೆ ಒಂದು ಹುಳಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊ ಇಲ್ಲ ಅಂದರೆ ನಿಮ್ಮ ಹತ್ರ ಸಿಹಿ ಟೊಮೊಟೊ ಇದ್ದರೆ 2 ಹಾಕಿ, ಹೆಚ್ಚಿಗೆ ಬೇಡ. ಕಡಿಮೆ ಬಳಸ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೇಕಾಗಿರೋವಂಥ ಮಸಾಲೆಗಳನ್ನ ಸೇರಿಸ್ಕೋಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ಖಾರ ಬೇಕಂದರೆ ಸೇರಿಸ್ಕೋಬೋದು. ಹಾಗೆ ಸ್ವಲ್ಪ ಕಲರ್ಗೆ ಒಂದು 1/4 ಸ್ಪೂನಷ್ಟು ಅರಶಿನ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಇಲ್ಲೊಂದು 1/4 ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮೊದಲೇ ನಾವು ಕಾಳನ್ನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಪ್ಲೇಟ್ ಮುಚ್ಚಿಟ್ಟು ಟೊಮೊಟೊ ತುಂಬ ಬೇಯೋದು ಬೇಡ, ಸ್ವಲ್ಪ ಮೆತ್ತಗಾಗೋ ತನಕ ಪ್ಲೇಟ್ ಮುಚ್ಚಿಟ್ಕೊಂಡ್ರೆ ಸಾಕು. ಈಗ ಸ್ವಲ್ಪ ಟೊಮೊಟೊ ಮೆತ್ತಕ್ಕಾಗಿದೆ. ಈಗ ನಾವು ಮೊದಲೇ ಬೇಯಿಸಿಟ್ಟಿರೋ ಅಂಥ ಹೆಸರು ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ನೋಡ್ಕೋಬೇಕು, ನಿಮಗೆ ಉಪ್ಪು ಖಾರ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು. ಈಗ ಹೆಸರು ಕಾಳನ್ನ ಸೇರಿಸ್ಕೊಂಡು ನೀರು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ಹಾಕ್ಕೋಬೋದು. ಇದು ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅತಿಯಾಗಿ ನೀರು ಸಹ ಬೇಕಾಗಿರೋದಿಲ್ಲ. ಮತ್ತೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪ್ಲೇಟ್ ಮುಚ್ಚಿಟ್ಟು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. 2 ನಿಮಿಷ ಆದಮೇಲೆ ನೋಡಿ ನೀಟಾಗಿ ಬೆಂದಿರುತ್ತೆ. ಈಗ ಸ್ವಲ್ಪ ನೀರು ಥರನೇ ಕಾಣಿಸ್ತಾ ಇರುತ್ತೆ. ಈ ಟೈಮಲ್ಲಿ ನಾವು ಮೊದಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಜೀರಿಗೆನ, ಅದನ್ನು ಸೇರಿಸ್ಕೋಬೇಕು. ಎಷ್ಟು ಹಾಕ್ಕೊಂಡಿರ್ತೀವೋ ಅಷ್ಟು ಸೇರಿಸ್ಕೋಬೋದು. ಇನ್ನೂ ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡ್ರು ಒಳ್ಳೆ ರುಚಿ ಬರುತ್ತೆ. ಇಲ್ಲಿ ಹಸಿ ಕಾಯಿನ ಬಳಸಬೇಡಿ, ಒಣಗಿರೋ ಕೊಬ್ಬರಿನ ಬಳಸಿ, ಒಳ್ಳೆ ರುಚಿ ಬರುತ್ತೆ. ನಿಮ್ಮ ಹತ್ರ ಹುಚ್ಚೆಳ್ಳಿದ್ರೆ ಸ್ವಲ್ಪ ರೋಸ್ಟ್ ಮಾಡಿ ಅದನ್ನು ಫ್ರೈ ಮಾಡಿ ಹಾಕಿ ಟೇಸ್ಟ್ ಬರುತ್ತೆ. ಈಗ ನೋಡಿ, ನಾನು ಹಾಕಿರೋ ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿದೆ. ಈಗ ಪ್ಲೇಟ್ ಮುಚ್ಚಿಟ್ಟು ಒಂದು 30 ಸೆಕೆಂಡು ಸುಮ್ಮನೆ ಹಾಗೆ ಕುದಿಯೋಕ್ಕೆ ಬಿಟ್ಟರೆ ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ರೆಡಿ ಆಗಿರುತ್ತೆ. ಇದನ್ನು ನೀವು ಅಕ್ಕಿ ರೊಟ್ಟಿ ಅಥವಾ ಚಪಾತಿ, ದೋಸೆ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಸಿಂಪಲ್ ರೆಸಿಪೀಸ್ನ ನೀವು ಟ್ರೈ. ಫೈನಲಾಗಿ ಈಗ ರೆಡಿಯಾಗಿದೆ ಅಲ್ವ, ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ, ಒಳ್ಳೆ ರುಚಿ ಬರುತ್ತೆ. ಇದೇ ಥರ ನನ್ನ ಚಾನಲಲ್ಲಿ ನಿಮಗೆ ಸಿಂಪಲ್ ರೆಸಿಪೀಸ್ನ ನಾನು ಹೇಳ್ಕೊಡ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೀವು ಟ್ರೈ ಮಾಡಿ ಹೇಗನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿದು ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನಾನು ಎಷ್ಟು ಕ್ವಾಂಟಿಟಿ ಬಳಸಿದ್ದೀನಿ ಅಂತ ನೋಡಿಕೊಂಡು ನೀವು ರೆಸಿಪಿನ ಮಾಡ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ. ಹಾಗೆ ಈ ಥರ ಸಿಂಪಲ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.